ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲೆ ನಡೆದ ದಬ್ಬಾಳಿಕೆಯನ್ನ ಖಂಡಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ ನಡೆದಿದೆ. ನಮ್ಮ ಭಾರತದ ಶಿಕ್ಷಣ ವ್ಯವಸ್ಥೆಯು ಐಸಿಯುನಲ್ಲಿದೆ ಎಂಬ ಧ್ಯೇಯವಾಕ್ಯದೊಂದಿಗೆ ಪ್ರತಿಭಟನೆ ನಡೆದಿದ್ದು, ವಿದ್ಯಾರ್ಥಿಗಳಿಗೆ ಆದ ಅನ್ಯಾಯದ ವಿರುದ್ಧ ಪ್ರತಿಭಟನಾಕಾರರು ಧ್ವನಿ ಎತ್ತಿದ್ದಾರೆ. ಚಿಕ್ಕಬಳ್ಳಾಪುರದ ಸರ್ಕಲ್ನಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಮಹೇಶ್ವರಿ ಕಾಲೇಜ್ ಸಂಸ್ಥಾಪಕರು, ಮಹೇಶ್ವರಿ ಗ್ಯಾಸ್ ಏಜೆನ್ಸಿ ಹಾಗೂ ಕಾಂಗ್ರೆಸ್ ಯುವ ಮುಖಂಡರು, ವಕೀಲರೂ ಆದ ಸಂದೀಪ ಚಕ್ರವರ್ತಿ ಮತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮಾಜಿ ಕಾಂಗ್ರೆಸ್ ಅಭ್ಯರ್ಥಿಯಾದ ರಾಜೀವಗೌಡ ಅವರು ಭಾಗವಹಿಸಿ ಮಾತನಾಡಿದರು. ಚಂದ್ರಪ್ಪ, ಚಿಕ್ಕಬಳ್ಳಾಪುರ. ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಯಾವ ಥರ ನ್ಯಾಯ ಅಂತೇಳಿ ನಮಗೆ ಗೊತ್ತಾಗ್ತಾ ಇಲ್ಲ. ಸನ್ಮಾನ್ಯ ಶ್ರೀ ಸೋನಂ ರಾಮಚಂದ್ರವರ ತಂದೆಯವರಾದಂಥ ಬಯಾಂಗ್ರವರು 1974ನೇ ಇಸ್ವಿಯಲ್ಲಿ ಇದೇ ರೀತಿಯಲ್ಲಿ ಲಡಾಖ್ನಲ್ಲಿ ಇರತಕ್ಕಂಥ ಒಂದು ಕಮ್ಯುನಿಟಿಗೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಬೇಕಂತ ಹೇಳಿ ಅದೇ ರೀತಿ ಹೋರಾಟವನ್ನು ಮಾಡುವಂಥ ಒಂದು ಏನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ, ಇದೆಲ್ಲ ನೋಡಿ ಯಾರ್ಯಾರು ನೋವಾಗ್ತಾ ಇದೆ ವಿರುದ್ಧವಾಗಿ ನಮ್ಮ ರಾಷ್ಟ್ರೀಯ ನಾಯಕರಾದ ರಾಹುಲ್ ಜಿ ಅವರು ಕೂಡ ಹೋಗಿ ನಿನ್ನೆ ಜಂತರ್ ಮಂತರ್ ಹತ್ರ ಅವ್ರಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟಕ್ಕೆ ನಿಂತಾಗ ಇವತ್ತು ಅವ್ರನ್ನೂ ಕೂಡ ಬಂಧಿಸುವಂಥ ಕೆಲಸ ಮಾಡಿದ್ದಾರೆ. ಅವ್ರಿಗೂ ಕೂಡ ಒಂದು ಎರಡು ಕಡೆ ಏಟಾಗಿದೆ, ಅವ್ರಿಗೂ ಕೂಡ ಬ್ಲಡ್ ಬರ್ತಾ ಇತ್ತು. ಆದರೂ ಕೂಡ ಅವ್ರ ಹೋರಾಟ ಮುಂದುವರೆದಿದೆ. ಅವ್ರಿಗೆ ನಾವೆಲ್ಲರೂ ಕೂಡ ಶಕ್ತಿಯಾಗಿ ನಿಲ್ತೇವೆ. ಯಾರು ವಿದ್ಯಾರ್ಥಿಗಳ ಒಂದು ಇವತ್ತು ಅವ್ರ ಜೊತೆ ನಿಂತಿದ್ದಾರೆ, ಅವ್ರ ಜೊತೆ ನಾವು ಯಾವುದೇ ಪಕ್ಷ ಅಂತ ಕೈ